ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅವರ ನುಡಿಮುತ್ತುಗಳ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಇಂಗ್ಲಿಷಲ್ಲಿ. ನಾನು ಮೊನ್ನೆ ರಾಹುಲ್ ಗಾಂಧಿ ಅವರ ಬಗ್ಗೆ ಕಾಪಿ ರೈಟ್ ಅನ್ನು ತಿಳ್ಕೊಂಡಿದ್ದಾರೆ. ನಾನು ಆ ಪುಸ್ತಕವನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಅವರ ಹತ್ರ ಪರ್ಮಿಷನ್ ತೆಗೆದುಕೊಂಡು ಅವ್ರಿಗೆ ಉದ್ಘಾಟನೆ ಮಾಡುತ್ತೆ. ನಾನು ಒಂದಿನ ಸಿದ್ದರಾಮಯ್ಯವರ ಜನ್ಮದಿನ ಈ ಪುಸ್ತಕನ ಅವರಿಗೆ ಗಿಫ್ಟ್ ಮಾಡಿದೆ. ಇಂದಿರಾ ಗಾಂಧಿ ಅವರ ನುಡಿಮುತ್ತುಗಳನ್ನ ಪುಸ್ತಕವನ್ನು ನಾನು ಮಾಡಿದೆ. ಅವ್ರು ಹೇಳ್ತಾರೆ, ಸವಾಲುಗಳು ನಮ್ಮ ಮನೆ ಭಾಗದಲ್ಲಿ ಕಾದು ಕೊಡ್ತಿವೆ. ನಾವೇನು ಪರ್ವತವನ್ನ ಏರಬೇಕಾಗಿಲ್ಲ, ಏರಬೇಕಾದಂತ ಅವಶ್ಯಕತೆ ಇಲ್ಲ. ಸಾಗರಗಳನ್ನು ಕೂಡ ದಾಟಬೇಕಾಗಿಲ್ಲ. ನಮ್ಮ ಹಳ್ಳಿಗಳಲ್ಲಿರುವಂತಹ ಬಡತನ, ಪ್ರತಿಯೊಬ್ಬರ ಮನೆಯಲ್ಲಿರುವಂತಹ ಜಾತೀಯತೆ, ನಾವು ಏರಬೇಕಾಗಿದ್ದು ಈ ಪರ್ವತಗಳನ್ನ ದಾಟುವುದು ಈ ಸಾಗರಗಳನ್ನ ಹೇಳಿ ಇವತ್ತಿನ ದೇಶದಲ್ಲಿ ನಡೀತಾ ಇರುವಂತಹ ಜಾತಿ ವ್ಯವಸ್ಥೆ ಬಗ್ಗೆ ಆವತ್ತಿನ ಕಾಲದಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಈ ದ್ವೇಷದ ಬಗ್ಗೆ ಮಾತಾಡುವಾಗ ರಕ್ತವನ್ನ ಚೆಲ್ಲಬೇಡಿ, ದ್ವೇಷವನ್ನ ಚೆಲ್ಲಿಸಬೇಡಿ ಎಂದು ಕೂಡ ಆ ಮಾತನ್ನ ಹೇಳ್ತಾ ಇದ್ದಾರೆ. ಈ ದೇಶದಲ್ಲಿ ಅನೇಕ ನಾಯಕರುಗಳನ್ನ ಇವತ್ತು ತಯಾರು ಮಾಡಿ ಅವರು ಕೊಟ್ಟಂತಹ ಪ್ರತಿಯೊಂದು ಕಾರ್ಯಕ್ರಮ ಈ ದೇಶದ ಆಸ್ತಿಯಾಗಿ ಇವತ್ತು ಕೊಟ್ಟಿದೆ. ಇವತ್ತು 20 ಪಾಯಿಂಟ್ ಕಾರ್ಯಕ್ರಮ ಅಂತೇಳಿ ಅವತ್ತು ಕಾಲದಲ್ಲಿ ಬಡವರಿಗೆ ಸೈಟು, ಮನೆ, ಭೂಮಿ, ಪೆನ್ಷನ್, ಬ್ಯಾಂಕಿನ ರಾಷ್ಟ್ರೀಕರಣ, ಚಿಕ್ಕ ಮಕ್ಕಳಿಗೆ ಕಾರ್ಯಕ್ರಮ, ಈ ದೇಶದ ಅಕ್ಕಪಕ್ಕ ಎಲ್ಲ ದೇಶಗಳು ಕೂಡ ನಮ್ಮ ದೇಶವರೆಗೂ ಇತ್ತು. ಇವತ್ತು ನೋಡಿ, ಯಾರು ಕೂಡ ನಮ್ಮ ಜೊತೆ ಅಕ್ಕಪಕ್ಕ ದೇಶದವರು ಯಾರು ಕೂಡ ಇಲ್ಲ. ಅವತ್ತು ಪ್ರಪಂಚದಲ್ಲಿ ಬಹುಶಃ ನೂರಾರು ದೇಶಗಳು ನಮ್ಮ ಭಾರತದ ಜೊತೆ ಬಾಂಧವ್ಯ ಇಟ್ಕೊಂಡು ನಮ್ಮ ದೇಶದ ಪ್ರಧಾನಮಂತ್ರಿಯಾದಂತಹ ಇಂದಿರಾ ಗಾಂಧಿ ಅವರಿಗೆ ಒಂದು ಹುಕ್ಕಿನ ಮಹಿಳೆ ಅಂತ ಹೇಳಿ ಇಡೀ ಪ್ರಪಂಚವೂ ಕೂಡ ಆ ನಾಯಕತ್ವವನ್ನು ಒಪ್ಪುವುದನ್ನ ನಾವು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಚುನಾವಣೆ ಗೆಲ್ಲೋದು ಸೋಲೋದ್ರ ಬಗ್ಗೆ ಅವರು ಚಿಂತೆ ಮಾಡಲಿಲ್ಲ. ಅವರು ಮನೆ ದೊಡ್ಡಬಳ್ಳಾಪುರದಲ್ಲಿ ಎಲೆಕ್ಷನ್ ಓಟ್ ಸೇರಿಸ್ಬಿಟ್ರು ಅಂತ ಹೇಳಿ ಇಲ್ಲಿಗೆ ಅವ್ರನ್ನ ಕೋರ್ಟಿಂದ ಕರ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ದೊಡ್ಡ ಹೋರಾಟ ನಡೀತು. ಆಮೇಲೆ ಚಿಕ್ಕಮಗಳೂರು ಬೈ ಎಲೆಕ್ಷನ್ ಅಲ್ಲಿ ಚುನಾವಣೆಗೆ ನಿಂತ್ಕೊಂಡ್ರು. ವೀರೇಂದ್ರ ಪಾಟೀಲ್ ಅವರು ಅವ್ರ ಮೇಲೆ ಎಲೆಕ್ಷನ್ ಇತ್ತು. ನಾವೆಲ್ಲ ವಿದ್ಯಾರ್ಥಿಗಳು ಹೋಗಿ ಎಲೆಕ್ಷನ್ ಮಾಡಿದ್ರು. ಗೆದ್ದಾದ್ಮೇಲೆ ಜನತಾದಳದವ್ರಿಗೆ ಅವ್ರ ಕೇಳಿ ಈ ದೇಶವನ್ನ ಆಳ್ಲಿಕ್ಕಾಗಲಿಲ್ಲ. ಕೊನೆಗೆ ಬೈ ಎಲೆಕ್ಷನ್ ಬಂದು ಮತ್ತೆ ಎಲೆಕ್ಷನ್ ಆಗಿ ಈ ದೇಶದ ನಾಯಕತ್ವವನ್ನ ಇಂದಿರಾ ಗಾಂಧಿ ಅವರು ತೆಗೆದುಕೊಂಡ್ರು. ಇದು ಒಂದು 3 ವರ್ಷ ಕೂಡ ಜನತಾದಳದವರು, ಜನತಾ ಪಾರ್ಟಿಯವರು ಈ ದೇಶವನ್ನು ಆಳಕ್ಕಾಗಲಿಲ್ಲ. ಅಂತ ಒಂದು ದೊಡ್ಡ ಧೀಮಂತ ನಾಯಕತ್ವವನ್ನ ನಮ್ಮ ಜವಾಹರ್ಲಾಲ್ ನೆಹರು ಅವ್ರನ್ನ ಬೆಳೆಸಿದ್ರು. ಮಹಾತ್ಮ ಗಾಂಧೀಜಿಯವರು ಕೂಡ ಅವರಿಗೆ ಅಪ್ಕೊಂಡು ಅವರ ಕುಟುಂಬದ ಸದಸ್ಯರಾಗಿ ಸೇರಿಸಿಕೊಂಡು ಅವರ ಹೆಸರನ್ನು ಕೂಡ ನಾಮಕರಣವನ್ನು ಮಾಡಿ ಈ ದೇಶಕ್ಕೆ ಒಂದು ದೊಡ್ಡ ಗಾಂಧಿ ಕುಟುಂಬದ ಕೊಡುಗೆ ಇನ್ನ ಕೂಡ ಇವತ್ತು ಹೋಗ್ತಾ ಇದೆ. ಇವತ್ತು ಅವರ ಸೊಸೆ ಸೋನಿಯಾ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಆದಂತಹ ಒಂದು ದೊಡ್ಡ ಅವಕಾಶ ಇದೆ. ಈ ದೇಶದಲ್ಲಿ ಅನೇಕರು ಟೀಕೆ ಮಾಡೋದು ಸಾಧ್ಯ ಇಲ್ಲ, ನಾವು ತಲೆ ಬೋಳಿಸ್ಬಿಡ್ತೀವಿ ಅಂತ ಹೇಳಿ ಸುಷ್ಮಾ ಸ್ವರಾಜ್ ಮತ್ತು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅವರು ಕೂಡ ಹೇಳಿದ್ರು. ಆದರೆ ಇವತ್ತು ಅವತ್ತಿನ ಕಾಲದಲ್ಲಿ ಯುಪಿಎ ರಚನೆ ಆದಾಗ ಎಲ್ಲ ಕಾಂಗ್ರೆಸ್ ಮತ್ತು ಯುಪಿಯವರೆಲ್ಲ ಸೇರಿ ಈ ದೇಶಕ್ಕೆ ಆ ತಾಯಿ ಸೋನಿಯಾ ಗಾಂಧಿ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಅಂತ ಹೇಳಿ ಅವರಿಗೆ ತ್ಯಾಗವನ್ನ, ಅಧಿಕಾರವನ್ನ ಕೊಟ್ಟದ್ದನ್ನ ನೀವೆಲ್ಲ ಗಮನಿಸಿದ್ರಿ. ಆದರೆ ಅವರು ಒಪ್ಪೆ ನನಗೆ ಮುಖ್ಯ ಅಲ್ಲ ಅಧಿಕಾರ, ಒಬ್ಬ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಅವರು ಪ್ರಧಾನಮಂತ್ರಿ ಸ್ಥಾನವನ್ನ ಕೂಡ ತ್ಯಾಗವನ್ನು ಮಾಡಿದ್ರು. ಅಂತ ಒಂದು ದೊಡ್ಡ ಕುಟುಂಬ,
ಇಂದಿರಾ ಗಾಂಧಿ ಅವರ ಆಡಳಿತ ನೋಡಿದ್ದಾರೆ, ರಾಜೀವ್ ಗಾಂಧಿ ಅವರ ಆಡಳಿತ ನೋಡಿದ್ದಾರೆ. ಎರಡು ಪ್ರಾಣಗಳು ಕೂಡ ಆ ಕುಟುಂಬದಲ್ಲಿ ಕಳ್ಕೊಂಡದನ್ನು ನೋಡಿ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮುಳುಗೋಗ್ತಾ ಇದೆ ಅಂದಾಗ ಈ ದೇಶದ ನಾಯಕತ್ವವನ್ನು ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ವಹಿಸಿಕೊಂಡು ಇವತ್ತೆಲ್ಲ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರಿಂದ ಇಂಥ ಪಕ್ಷದಲ್ಲಿ ಇದೀವಲ್ಲ ಅನ್ನೋದು ನಮಗೆಲ್ಲ ಬಹಳ ಸಂತೋಷ. ಇವತ್ತು ನಾನು ಕೂಡ ಈ ಪುಸ್ತಕವನ್ನ ಕನ್ನಡದಲ್ಲಿ ರೂಪಿಸಿದ್ದೇನೆ. ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಹಂಚುವಂತ ಕೆಲಸವನ್ನು ಕೂಡ ಒಂದು ಸಣ್ಣ ಬೆಲೆ ಇಟ್ಬಿಟ್ಟು ಮಾಡ್ತೇವೆ. ಎಲ್ಲರೂ ಕೂಡ ಉಪಯೋಗಿಸಿಕೊಂಡು ಅವರು ಏನೇನು ಮಾತಾಡಿದ್ದಾರೆ, ಏನೇನು ಹೇಳಿದ್ದಾರೆ ಅದೆಲ್ಲ ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು. ಈ ದೇಶವನ್ನು ಯಾವ ರೀತಿ ಮಾರ್ಗದರ್ಶನ ತೆಗೆದುಕೊಂಡು ಹೋಗಿದ್ರು ಅನ್ನೋದನ್ನ ತಾವೆಲ್ಲ ಗಮನ ಇಟ್ಕೊಳ್ಬೇಕು ಅಂತ ಹೇಳಿ ನಾನು